ನಿಮ್ಮ ಹೆಸರು ಹೇಳಿ? ಶ್ರೀಕಾಂತ್ ಅಂತೇಳಿ. ನೀವು ದೊಡ್ಡ ಬಸಪ್ಪ ಅವ್ರ ಮಗ ಅಲ್ಲ? ಹೌದಾ? ಏನ್ ಮಾಡಿದ್ರಿ ಇವತ್ತೆಲ್ಲ ಸೇವೆ ನೀವು? ಜನರಿಗೆಲ್ಲ ಕಲ್ಲಂಗಡಿ ಹಣ್ಣು, ಪಪ್ಪಾಯ ಹಣ್ಣು ಕೈಲಾದಷ್ಟು ಸೇವೆ ಮಾಡಿದ್ವಿ ನಾವು. 2ನೇ ವರ್ಷ ಮಾಡ್ತೀವಿ. ಹೋದ ವರ್ಷ ಆ ಕಡೆ ಅಲ್ಲಿ ಬೆಣಕಲ್ ಹತ್ರ ಮಾಡಿದ್ವಿ. ಬೆಣಕಲ್ ಹತ್ರ ಮಾಡಿದ್ರ? ನೈಟ್ ಅಲ್ಲಿ ಮಾಡ್ತೀವಿ. ಮತ್ತೆ ಈಗ ಜನರಿಗೆಲ್ಲ ಸಾಕ್ಸ್ ಕೊಡೋದು, ವಾಟರ್ ಬಾಟಲ್, ಫ್ರೂಟ್ಸ್ ಎಲ್ಲ ಕೊಡ್ತೀವಿ. ಮತ್ತೆ ನೈಟ್ ಹೋಗ್ತೀರಾ ಅಲ್ಲಿಗೆ? ನಮ್ದಿನ ನಮ್ಮ ಫ್ರೆಂಡ್ಸ್ ಬ್ಯಾಚ್ ಜೊತೆ ಹೋಗ್ತೀವಿ. ನಿಮ್ ಫ್ರೆಂಡ್ಸ್ ಬ್ಯಾಚ್ ಹೋಗ್ತಾ ಇದ್ರ? ಏನ್ ವರ್ಷ ಮಾಡ್ತೀರಾ? ವರ್ಷ ಮಾಡ್ತೀರಾ? 2000 ಸಾಕ್ಸ್ ಈ ವರ್ಷ ಬುಕ್ ಮಾಡಿದ್ವಿ. ಈಗ ನೈಟ್ ಹೋಗ್ತೀವಿ. ಹೌದಾ? ಏನ್ ವರ್ಷ ಜಾಸ್ತಿ ಆಗ್ತದಾರ ಜನ? ಜಾಸ್ತಿ ಆಗ್ತದೆ, ಭಕ್ತರು ಜಾಸ್ತಿ ಆಗ್ತಾರೆ. ಕೊಟ್ರೇಶ್ವರ ಪವಾಡ ಅಲ್ವಾ ಅದು? ಅಲ್ಲ, ಆಮೇಲೆ ನಮ್ಮ ಮನೆಗೆಲ್ಲ ಒಳ್ಳೇದಾಗಿತ್ತಂತನ? ಒಳ್ಳೇದಾಗೈತೆ ಮನೆಗೆಲ್ಲ ಎಲ್ಲ ಕಷ್ಟ ಕಾರ್ಪಣ್ಯಗಳು ಬಗೆಹರಿದವ ಅಲ್ವಾ? ಕೊಟ್ರೇಶ್ವರ ಕೊಟ್ರೇಶ್ವರ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಅಲ್ವಾ? ನಂಬಿದವರಿಗೆ ಎಂತ ಕೈ ಬಿಡೋದಿಲ್ಲ ಅಲ್ವಾ? ಓಕೆ, ಹೀಗೆ ವರ್ಷ ಮಾಡ್ತೀರಾ ಅಲ್ಲ? ಓಕೆ ಬಾ, ಥ್ಯಾಂಕ್ ಯು. ಆರೋಗ್ಯ ಶ್ರೀಮಂತಿಗೆ ಕೊಟ್ಟು ಬೆಳೆಸಲಿ, ಎಲ್ಲ ಜನರಿಗೆ ಒಳ್ಳೇದಾಗ್ಲಿ, ರೈತರಿಗೆ, ಜನರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಲ್ಲ? ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಏನ್ ಕೆಲಸ ಮಾಡ್ತೀರಿ ಸರ್ ನೀವು? ಕೊಟ್ರಿ ಪಾದಯಾತ್ರೆ ಹೋಗ್ತಾ ಇದ್ರೆ? ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ಸರ್? 2 ವರ್ಷದಿಂದ ಹೋಗ್ತಾ ಇದ್ರೆ. ಏನ್ ಸರ್ ಅಂತ ಏನಾದ್ರು ಅನ್ಕೊಂಡಿದ್ರಾ? ಏನ್ ಮನೆಗೆ ಚೆನ್ನಾಗಾಯ್ತು ಅಂತ ಹೋಗ್ತಾ ಇದ್ರೆ? ಹೇಗೆ? ಒಳ್ಳೆ ಉದ್ದೇಶಕ್ಕೆ ಹೋಗ್ತಾ ಇದ್ರೆ. ಅಂದ್ರೆ ಕೊಟ್ರೇಶ್ವರನ ಒಂದು ಮಹಿಮೆ ಅಲ್ವಾ? ಈ ವರ್ಷ ಬಹಳ ಜನ ಆಗಿದಾರಲ್ಲ ಸರ್? ಹೌದು, ಬಹಳ ಜನ ಹೋಗ್ತಾ ಇದಾರೆ. ಆಮೇಲೆ ದಾರಿ ಉದ್ದಕ್ಕೂ ಇವು ಸೇವೆ ಕೂಡ ಮಾಡ್ತಾರೆ, ಹಣ್ಣು ಹಂಪಲ ಅವೆಲ್ಲ. ಇಲ್ಲಿ ಬಂದಾಗ ಒಂದು 2 ಹೋಗ್ತಾರೆ. ನೀವು ಸರ್, ನಿಮ್ಮ ಹೆಸರು? ಶಿವರಾಜ್ ಅಂತ. ನೀವು ಯಾವ ಸರ್? ಈಗ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನೀವು ಇಲ್ಲಿ ಪಾದಯಾತ್ರೆ ಹೋಗ್ತಾ ಇದ್ರೆ ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? ಈಗ ಅಂದ್ರೆ ಈ ಹಿಂದಿನ ವರ್ಷ ಹೋಗಿದ್ದೆ, ಸೆಕೆಂಡ್ ಇಯರ್. ಈ ಹಿಂದೆ 2019 ಹೋಗಿದ್ರಿ. ಏನ್ ಅನ್ಸದ ಅಲ್ಲಿಗೆ ಹೋದ ತನಕ? ಏನ್ ಕೈಕಾಲು ನೋಯ್ತಾವ? ಹೇಗೆ? ಒಳ್ಳೇದಾಗುತ್ತೆ, ಒಂದು ನಂಬಿಕೆ ಅಲ್ವಾ? ಬಹಳ ಜನ ಹೋಗ್ತಾ ಇದಾರಲ್ಲ? ಸರ್, ನಿಮ್ಮ ಹೆಸರು? ಬಸನಗೌಡ ಅಂತೇಳಿ. ಎಲ್ಲಿಂದ ಬರ್ತಾ ಇದ್ರಿ ಸರ್? ಈ ಕಡೆ ಬನ್ನಿ. ಸರ್ ಹೇಳಿ, ಎಷ್ಟು ವರ್ಷದಿಂದ ಪಾದಯಾತ್ರೆ ಹೋಗ್ತಾ ಇದ್ದೀರಾ? ನಾವು 2ನೇ ವರ್ಷ. ನಿಮ್ಮ ಹೆಸರು ಮೇಡಮ್? ವಿದ್ಯೇಶ್ರೀ. ನೀವು ಯಾವ ಊರು ಮೇಡಮ್? ಆನಂದೇವನಹಳ್ಳಿ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ನೀವು? 5ನೇ ವರ್ಷದಿಂದ ಹೋಗ್ತಾ ಇದ್ದೀರಾ? ಓಹೋ, 5ನೇ ವರ್ಷದಿಂದ ಹೋಗ್ತಾ ಇದ್ರಲ್ಲ. ವರ್ಷಕ್ಕೂ ಹೆಚ್ಚಾಗ್ತಿದಾರ? ಹೆಂಗ ಭಕ್ತರು ಹೆಚ್ಚಾಗ್ತಿದಾರ? ಜಾಸ್ತಿ ಆಗ್ತಾ ಇದೆ. ಸೇವೆನೂ ಜಾಸ್ತಿ ಆಗ್ತಿದೆ. ನಿಮಗೆ ದಾರಿ ಉದ್ದಕ್ಕೂ ನಿಮಗೆ ಹಣ್ಣು ಹಂಪಲು ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಅವೆಲ್ಲ ಕೊಡ್ತಾರೆ. ಏನ್ ಅನಿಸ್ತಾ ಇದೆ ಕೊಟ್ರೇಶ್ವರ ಮಹಿಮೆ ಬಗ್ಗೆ? ಅನ್ಕೊಂಡಿದ್ದಾಗುತ್ತೆ. ಮನೆಗೆಲ್ಲ ಒಳ್ಳೇದಾಗಿದೆಯಾ? ಈಗ ನಿಮ್ಮ ಹೆಸರು ಸರ್? ನನ್ನ ಹೆಸರು ವೀರಗೌಡ ಅಂತೇಳಿ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ಪಾದಯಾತ್ರೆ? ನಮ್ದು ಸ್ವತಃ ಕೊಟ್ಟವರು, ಬಟ್ ಇಲ್ಲಿ ಬೊಮ್ಮಳ್ಳಿಗೆ ಬಂದಾಗಿಂದ ಈಗ ಈ ವರ್ಷ ನಾನು ಸ್ವತಃ ಕೊಟ್ಟವರು ನೀವು? ಸ್ವತಃ ನಮ್ಮ ಕೊಟ್ಟವರು. ಬೊಮ್ಮಳ್ಳಿಯಲ್ಲಿ ಇರೋದ್ರಿಂದ ಈಗ ಪ್ರಥಮ ವರ್ಷದ ಪಾದಯಾತ್ರೆಯನ್ನು ನಾನು ಹೋಗ್ತಾ ಇದ್ದೀನಿ. ಹೌದಾ? ಏನ್ ಅನಿಸ್ತಾ ಇದೆ ಸರ್? ಏನ್ ಅನಿಸ್ತಾ ಇದೆ ನಿಮ್ಗೆ? ನನಗೆ ಬಹಳ ಖುಷಿ ಕೊಡುತ್ತೆ. ಯಾಕಂತಂದ್ರೆ ಸರ್ವಧರ್ಮ ಸಮನ್ವಯತೆ ಇರತಕ್ಕಂತಹ ಅಧಿಕಾರ ಶ್ರೀ ಗುರು ಕೊಟ್ಟೂರೇಶ್ವರ. ಯಾವುದೇ ಜಾತಿ ಧರ್ಮ ಭೇದ ಭಾವ ಮಾಡೋದಿಲ್ಲ. ಎಲ್ಲರನ್ನೂ ಒಂದೇ ಭಾವದಿಂದ ನಡ್ಕೊಳ್ತಕ್ಕಂತಹ ಆ ಕೊಟ್ಟೂರೇಶ್ವರನಿಗೆ ನಾವು ಕೂಡ ಅದೇ ರೀತಿಯಿಂದ ನಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಹೋದ ಕಾರ್ತಿಕ ದಿವಸ ನಾವು ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ವಿ. ಅದೇ ರೀತಿಯಾಗಿ ಅಂದ್ರೆ ಯಾವುದೇ ತರನಾದಂತಹ ಮದ್ಯ ಮಾಂಸ ಸೇವನೆ ಭಿಕ್ಷಣೆಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಅದೇ ರೀತಿಯಿಂದ ಈಗ ಅದನ್ನ ಸಕ್ಸಸ್ ಆಗಿದೆ. ಈಗ ಮತ್ತೆ ನಾವು ಪಾದಯಾತ್ರೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಹೇಳಿ? ವಿ ಸೋಮಣ್ಣ ಅಂತೇಳಿ. ಏನ ಈಗ ಪಾದಯಾತ್ರೆಗಳಿಗೆ ವ್ಯವಸ್ಥೆ ಮಾಡ್ತಾ ಇದ್ರಿ? ಏನೇನ್ ಮಾಡಿದ್ರಿ? ಇದನ್ನ ಮೊದಲನೇ ಸಲ ಪ್ರಯತ್ನ ಮಾಡ್ತಾ ಇದ್ವಿ. ಯಶಸ್ವಿ ಆದ್ರೆ ಇಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಏನೇನ್ ಕೊಡ್ತಾ ಇದ್ರ? ಈಗ ಕಲ್ಲಂಗಡಿ ಹಣ್ಣು, ಕರ್ಬೂಜ, ಮತ್ತೆ ದ್ರಾಕ್ಷಿ, ಬಾಳೆಹಣ್ಣು ಮಿಕ್ಸ್
ಕೊಡ್ತಾ ಇದ್ವಿ. ಹೌದಾ? ದೇವರ ಶಕ್ತಿ ಭಗವಂತ ಇನ್ನ ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಮ್ಮನ್ನ. ಹಾ. ಹೆಚ್ಚಿನ ಮಟ್ಟದಲ್ಲಿ ಇನ್ನ ಅಲ್ಲ, ಈ ಸರ್ತಿ ಬಹಳ ಜನ ಬರ್ತಾ ಇದಾರಲ್ಲ? ಹಾ. ಎಲ್ಲೆಲ್ಲಿಂದ ಬರ್ತಾ ಇದಾರೆ ನೀವು? ಏನು ಕೇಳಿ? ಮರಮಳ್ಳಿ, ಕೊಟ್ಟೂರು, ಈ ಮರಮಳ್ಳಿ, ಅರಪಳ್ಳಿ, ಹಾ. ದಾವಣಗೆರೆ, ಹೊಸಪೇಟೆ ಹಾ. ಇದೆಲ್ಲ ಬಹಳ ಜನ ಎಲ್ಲ ಬಹಳ ಪದಯಾತ್ರೆ ಬರ್ತಾರೆ. ನಾಳೆ ತೇರಿಗೆ ಭಕ್ತಿ ಸಮರ್ಪಣೆ ಮಾಡ್ತಾರೆ ಅಲ್ಲ? ನಿಮ್ಮ ಫ್ಯಾಮಿಲಿಯಿಂದ ನೀವೆಲ್ಲ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ. ಓಕೆ ಓಕೆ. ಹೇಳಿ ಮೇಡಮ್, ನಿಮ್ಮ ಹೆಸರು? ಸುಮಾ ಅಂತೇಳಿ. ಇವತ್ತು ಏನು ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಫ್ರೂಟ್ ಸಲಾಡ್. ಹಾ ಹಾ. ಇದೇ ವರ್ಷ ಸಲ ಮಾಡಿವಿ ಪ್ರಯತ್ನ, ಹೌದು, ಯಶಸ್ವಿ ಆಗೈತಿ. ಏನ್ ಅನಿಸ್ತಾ ಇದೆ ತೇರಿಗೆ ಇದೆಲ್ಲ ಮಾಡ್ತಾ ಇದ್ರಲ್ಲ? ಹಾ. ಸರ್, ನಿಮ್ಮ ಹೆಸರು ಹೇಳಿ? ದೇವರೆಡ್ಡಿ ಅಂತೇಳಿ. ದೇವರೆಡ್ಡಿ ಅಂತೇಳಿ. ಈಗ APMC ಅಲ್ಲಿ ನೀವೊಂದು ಸೇವೆ ಮಾಡ್ತಾ ಇದ್ದೀರಾ, ಕೊಟ್ರೇಶ್ವರ. ಏನೇನು ಸೇವೆ ಮಾಡ್ತಾ ಇದ್ದೀರಾ? ನಾವು ಪ್ರತಿ ವರ್ಷದಂತೆ ಶ್ರೀ ಗುರು ಕೊಟ್ರೇಶ್ವರ ಜಾತ್ರಾ ಪ್ರಯುಕ್ತ ಹಾ. ನಮ್ಮ ಆಹಾರ ಧಾನ್ಯ ವರ್ತಕರ ಸಂಘ ಹರಿವುನಾಳಿ ವತಿಯಿಂದ ಹಾ. ಪ್ರತಿ ವರ್ಷ ಮಧ್ಯಾಹ್ನ ಹೊತ್ತು ಪಲಾವು, ಹೆಸರುಬತ್ತು ಮತ್ತು ಮೊಸರನ್ನ ಇಟ್ಟಿರ್ತೀವಿ. ಮಧ್ಯಾಹ್ನ ಮಾಡಿದ್ರಿ? ಭಕ್ತಾದಿಗಳಿಗೆ ಹಾ ಹಾ 6 ಗಂಟೆ ಮೇಲ್ಪಟ್ಟು ಹ್ಮ್. 6 ಗಂಟೆ ಮೇಲ್ಪಟ್ಟು ಬರ್ತಕ್ಕಂಥ ಭಕ್ತಾದಿಗಳಿಗೆ ಹ್ಮ್. ನಾವು ಬಿಸ್ಕೆಟ್, ಹ್ಮ್. ವಾಟರ್ ಬಾಟ್ಲು, ಜ್ಯೂಸು, ಬಾಳೆಹಣ್ಣು, ಮತ್ತೆ ಟಾಬ್ಲೆಟ್ಸ್, ಬಾಮು, ಜ್ಯೂಸು, ಉಪಹಾರವಾಗಿ ಒಗ್ಗರಣೆ ಮತ್ತು ಮಿರ್ಚಿ ಕೊಡ್ಸಿಕಾಯಿ ಕೊಡ್ತಾ ಇದೀವಿ. ಒಗ್ಗರಣೆ ಮಿರ್ಚಿ ಕೊಟ್ಟಿದ್ರು? ಒಗ್ಗರಣೆ ಮಿರ್ಚಿ ಕೊಡ್ತೀವಿ. ವರ್ಷ ವರ್ಷ ಕೊಡ್ತೀರಾ? ಪ್ರತಿ ವರ್ಷ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಂಘದ ಎಲ್ಲ ನಿಮ್ಮ ಅಧ್ಯಕ್ಷರು ಯಾರು? ಇವರೇನಾ? ಸರ್, ಎಷ್ಟನೇ ವರ್ಷದ ಸರ್ ಈಗ? ಒಳ್ಳೆ ವರ್ಷ. ಅದ ಅಧ್ಯಕ್ಷರು ಯಶಸ್ವಿ ನಡೆಸ್ತಾ ಇದ್ದೀವಿ. ಶ್ರೀಧರ್ ಶೆಟ್ರಲ್ಲ? ಶ್ರೀಧರ್ ಶೆಟ್ರ್. ಹಾ ಹಾ ಹಾ. ಮತ್ತೆ ಭಕ್ತರು ಬಹಳ ಹೆಚ್ಚು ಆಗ್ತಾ ಇದಾರೆ ಸರ್? ಹೆಂಗೆ? ಹೆಚ್ಚಿರ್ತದೆ. ಈ ವರ್ಷ ಮತ್ತೆ ಜಾಸ್ತಿ ಆಗ್ಯಾರ. ವರ್ಷ ವರ್ಷವೂ ಜಾಸ್ತಿ ಆಗ್ತದೆ? ಈ ವರ್ಷ ಬಹಳ ತುಂಬಾ ಜಾಸ್ತಿ ಆಗಿದೆ. ಹಾ ಹಾ. ಹೇಳ್ರಿ ಬಾಲು, ಇವತ್ತು ವಿಶೇಷವಾಗಿ ಕೊಟ್ಟೂರು ರಥೋತ್ಸವ ನಾಳೆ ಇದೆ. ಇವತ್ತು ನೀವು ಒಂದು ಸೇವೆ ಮಾಡ್ತಾ ಇದ್ದೀರಾ. ಏನೇನ್ ಮಾಡ್ತಾ ಇದ್ದೀರಾ? ನಾವು ಈ APMC ವರ್ತಕರಿಂದ 8ನೇ ವರ್ಷ, 6 ಜನ ವರ್ತಕಗಳೆಲ್ಲ ಸೇರಿ 8ನೇ ವರ್ಷ ಮಾಡ್ತಾ ಇದ್ದೀವಿ. ನಾವು ವಿಶೇಷವಾಗಿ ಅಂದ್ರೆ ಮೆಡಿಸಿನಿಗೆ ಆದ್ಯತೆ ಮಾಡ್ತೀವಿ. ಯಾಕಂದ್ರೆ ದೂರ ಬಂದಿರ್ತಾರೆ, ಅವ್ರಿಗೆ Yes. ಮೊಣಕಾಲು ನೋವು ಇರ್ಬೋದು, ಕಾಲು ಉರಿ ಇರ್ಬೋದು, ಈ ಥರ ಯಾವ್ದು ನಾವು ಮೆಡಿಸಿನ್ ಆಗಲಿ, ಮುಲಾಮ್ ಆಗಲಿ ಕೊಟ್ಟು ಅವರಿಗೆ ಉಪಚಾರ ಮಾಡ್ತೀವಿ. ಹಾಗೇನೆ ನಿಂಬು ಹೇಳಿವಿ. ಆಮೇಲೆ ದೇಹಕ್ಕೆ ಏನ್ ಬೇಕಾಗುತ್ತೆ ಉಷ್ಣ ಕಮ್ಮಿ ಮಾಡೋದು. ನೀವು ನಿಂಬು ಶರ್ಬತ್ ಇರ್ಬೋದು, ಹಣ್ಣು ಇರ್ಬೋದು, ಸುಮಾರು ಒಂದು 20 ವೆರೈಟಿ ನಾವು ಸೇವೆ ಮಾಡ್ತಾ ಇದ್ವಿ. ಸುಮಾರು 9 ವರ್ಷದಿಂದ ಸೇವೆ ಮಾಡ್ತಾ ಇದ್ವಿ. 9 ವರ್ಷ ಮೆಡಿಸಿನ್ ವಿಶೇಷವಾಗಿ ಗಂಗಾವತಿಯಿಂದ ಮಲ್ಲಿಗೆ ಮೆಡಿಕಲ್ ಸ್ಟೋರ್ ಅಂತೇಳಿ ಹನುಮರೆಡ್ಡಿ ಅಂತೇಳಿ ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಅಗ್ರಿಮಳಿಯಿಂದ ಬಂಡ್ರಿ ವಿಶ್ವನಾಥ್ ಅವರು ಡೊನೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸಾಕ್ಷಿ ಕ್ಲಿನಿಕ್ ಆದ ಸಿದ್ದರಾಮೇಶ್ವರ್ ಅವ್ರು 3 ಸೇರಿ ಸುಮಾರು 1 ಲಕ್ಷ ರೂಪಾಯಿ ಮೊತ್ತದಷ್ಟು ಮೆಡಿಸಿನ್ ಪ್ರತಿ ವರ್ಷ 1 ಲಕ್ಷ ಮೊತ್ತದಷ್ಟು ಕೊಟ್ಟಾರೆ. ಹೌದು. ಯಾರು? ನಮ್ಮ ಸಾಕ್ಷಿ ಮಲ್ಲಿಗೆ ಮೆಡಿಕಲ್ ಸ್ಟೋರ್ ಗಂಗಾವತಿ, ವಿಶ್ವನಾಥ್ ಅವರು ಮೇಲೆ ಸಾಕ್ಷಿ ಕ್ಲಿನಿಕ್ ಗುಡಿ ತಕ್ಕಲ್ಲ. ಮೇನ್ ಅಂದ್ರೆ ಎಲ್ಲರೂ ಹಣ್ಣು ಹಂಪಲ ಮಾಡ್ತಾರೆ. ಹಂಗಲ್ಲ, ನಾವು ಮೆಡಿಸಿನ್ಗೆ ಇಂಪಾರ್ಟೆಂಟ್. ದೂರ ಬಂದಿರ್ತಾರಲ್ಲ, ಸುಮಾರು ಕೊಪ್ಪಳ ಪುತ್ತಿಗೆಯಿಂದ ಬರ್ತಾರೆ ಅವರು. ಅವರಿಗೆಲ್ಲ ವಿಶೇಷ ಮಧ್ಯಾಹ್ನದಿಂದ ಪ್ರಸಾದ ಮಾಡಿರ್ತೀವಿ. ಮಧ್ಯಾಹ್ನ ಎಲ್ಲ ಪ್ರಸಾದ ಮಾಡಿ ರೆಸ್ಟ್ ಮಾಡಿ ತಗೊಂಡು ಹೋಗ್ತಾರೆ. ಸರ್, ನಿಮ್ಮ ಹೆಸರೇನು? ಎಲ್ಲಿಂದ ಬರ್ತಾ ಇದ್ದೀರಾ? ಅಗ್ರಿಕ್ಯಾದಿಗಳಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? 5 ವರ್ಷ ಆಗಿರ್ಬೋದು. 5 ವರ್ಷದಿಂದ. ಏನ್ ಅನ್ಸುತ್ತೆ ಕೊಟ್ರೇಶ್ವರ ಮಹಿಮೆ ಬಗ್ಗೆ? ಚೆನ್ನಾಗಿದೆ. ಹಾ ಅಲ್ವಾ? 5 ವರ್ಷದಿಂದ ಹೋಗ್ತಾ ಇದ್ದಾರೆ. ಓಕೆ ಸರ್. ಬಾಚಿಗೊಂಡಳ್ಳಿ. ಏನ್ ನಿಮ್ಮ ಹೆಸರು? ಯಶವಂತ್. ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ಈ ಕಡೆ ತಿರುಗಿ ಸರ್? ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ರೆ? 5 ವರ್ಷ. ಏನ್ ಹೆಸರು? ಸಿದ್ದು ಅಂತ. ಸಿದ್ದು. ಏನ್ ಕೊಟ್ರೇಶ್ವರಿಗೆ ಬೇಡ್ಕೊಂಡಿದ್ದೀರಾ ಏನಾದ್ರು? ಏನ್ ವರ್ಷ ವರ್ಷ ಹೋಗ್ತಾ ಇದ್ರೆ? ಹಾ. ಎಲ್ಲ ಮನೆಗೆಲ್ಲ ಚೆನ್ನಾಗಿದೆ ಅಂತನಾ? ಚೆನ್ನಾಗಿದೆ ಅಂತಾನೆ ಹೋಗ್ತೀವಿ. ಹಾ ಹಾ ಹಾ. ಏನ್ ನಿನ್ನ ಹೆಸರು? ಪ್ರವೀಣ. ನೀನ್ ಎಷ್ಟು ವರ್ಷದಿಂದ ಹೋಗ್ತಾ ಇದೆ? 2 ವರ್ಷದಿಂದ. ನಿಮ್ಮ ಹೆಸರು? ಹಾ, ಈ ವರ್ಷ ಹೋಗ್ತಾರೆ. ನಿಮ್ಮ ಹೆಸರು? ಯಶಸ್ವಿ. ಏನ್ ಓದ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? 4 ವರ್ಷದಿಂದ ಹೋಗ್ತಾ ಇದ್ದೀರಾ? ಏನ್ ಓದ್ತಾ ಇದ್ದೀರಾ? ನಾವು ಸೆಕೆಂಡ್ PU. ಎಲ್ಲಿ? ಕೊಟ್ಟೂರಲ್ಲ? ಹಾ ಹಾ, ಕೊಟ್ಟೂರಲ್ಲೇ. ನಿಮ್ಮ ಹೆಸರು? ಪರಶುರಾಮ್. ನೀವು ಯಾವ ಊರು? ಬಾಚಿಗೊಂಡಳ್ಳಿ. ಓಕೆ ಓಕೆ ಬಾಸ್, ಥ್ಯಾಂಕ್ ಯು. ಬರ್ಬೇಕು.